ಆಂಬುಲೆನ್ಸ್ ಹಾಳಾಗಿದ್ರು ಕೂಡ ರಿಪೇರಿ ಮಾಡಿಸಿರ್ತಕ್ಕಂಥದ್ದು ವಿವಿಧ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ. ಸುಮಾರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸುಮಾರು 2-3 ದಿನಗಳ ಹಿಂದೆ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಆಂಬುಲೆನ್ಸ್ ರಿಪೇರಿ ಮಾಡಿಸಿದ ಅಂತೇಳಿ. ಆದರೆ ಇವತ್ತೇನಾದ್ರೂ ಸಕ್ಕರೆಪಟ್ಟಣದಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಇವತ್ತು ಸಾವು ನೋವು ಉಂಟಾಗಿರ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಇವತ್ತು ಏನಾದರೂ ಅನಾಹುತ ಆದ್ರೆ ಚಿಕ್ಕಮಗಳೂರು ಹೋಗುವಷ್ಟರಲ್ಲಿ ಸಾವನ್ನ ನಾವು ಕಾಣಬೇಕಾಗುತ್ತೆ ಅಂತ ಸಕ್ಕರೆಪಟ್ಟಣ ಸುತ್ತಮುತ್ತಲಿನ ಜನ. ಹಾಗಾಗಿ ಇವತ್ತು ಒಂದು ಹೋರಾಟದ ಮುಖೇನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ನಾವೆಲ್ಲ ಯುವಕ ಮಿತ್ರರು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ನಿಮ್ಗೆ ಸಹಕಾರ ಬೇಕಾಗಿದೆ. ಇವತ್ತು ನಮ್ಮ ಸಕ್ಕರೆಪಟ್ಟಣದಲ್ಲಿ ಆಡಳಿತ ಸಂಪೂರ್ಣವಾಗಿ ಹೊರಗಟ್ಟಿದೆ. ಜನಗಳ ಸಮಸ್ಯೆಯನ್ನು ಕೇಳ್ತಕ್ಕಂಥ ಜನ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ವಿ. ಆಂಬುಲೆನ್ಸ್ ಹೇಳ್ತಿದ್ರು ಕೂಡ ಇವತ್ತು ರಿಪೇರಿ ಮಾಡಿಸಲೇ ಇರ್ತಕ್ಕಂಥ ಹಾಳಾಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಪೇರಿ ಮಾಡಿಸ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ನಾವು ಚಿಕ್ಕಮಗಳೂರು ಹೋಗ್ಬೇಕಾದ್ರೆ ಸುಮಾರು 24-25 ಕಿಲೋಮೀಟರ್ ಆಗುತ್ತೆ. ಕಡೂರು ಹೋಗ್ಬೇಕಾದ್ರೆ ಸುಮಾರು 20 ಕಿಲೋಮೀಟರ್ ಆಗುತ್ತೆ. ರಸ್ತೆಯ ಮಧ್ಯದಲ್ಲಿ ಯಾವುದಾದ್ರೂ ಅಪಘಾತಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಯಾರು ಇದಕ್ಕೆ ಜವಾಬ್ದಾರಿ ಅಂತಕ್ಕಂಥ ಪ್ರಶ್ನೆಯನ್ನ ಏನಿವತ್ತು ಭ್ರಷ್ಟ ಅಧಿಕಾರಿಗಳು ಎಸಿ ರೂಮಲ್ಲಿ ಕೂತ್ಕೊಂಡು ಜನರ ಕಷ್ಟವನ್ನ ಆಲಿಸ್ತಾ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.